ನಿಮ್ಮ ಹಾಗೆ ಈ ಲೋಕದಲ್ಲಿ ಒಳ್ಳೆ ತಂದೆ ಯಾರೂ ಇಲ್ಲಪ್ಪ. ನಿಮ್ಮ ಹಾಗೆ ಲೋಕದಲ್ಲಿ ಒಳ್ಳೆ ತಂದೆ ಯಾರೂ ಇಲ್ಲಪ್ಪ. ಎಲ್ಲರೂ ಸೇರಿ, ನಿಮ್ಮ ಹಾಗೆ ಈ ಲೋಕದಲ್ಲಿ ಒಳ್ಳೆ ತಂದೆ ಯಾರೂ ಇಲ್ಲಪ್ಪ, ಯಾರೂ ಇಲ್ಲಪ್ಪ, ಯಾರೂ ಇಲ್ಲಪ್ಪ, ಯಾರೂ ಇಲ್ಲಪ್ಪ, ಯಾರೂ ಇಲ್ಲಪ್ಪ. ನಿಮ್ಮಾಗೆ ಯಾರೂ ಇಲ್ಲಪ್ಪ, ನಿಮ್ಮ ಹಾಗೆ ಯಾರೂ ಇಲ್ಲಪ್ಪ. ಏಸಪ್ಪ, 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 ಏಸಪ್ಪ. ಎಲ್ಲೆಲ್ಲೋ ಅಲೆಯುತ್ತಿದ್ದೆ ನನ್ನ ನೀನೇ ಹುಡುಕಿ ಬಂದೆ. ಎಲ್ಲರೂ ಸೇರಿ, ಎಲ್ಲೆಲ್ಲೋ ಅಲೆಯುತ್ತಿದ್ದೆ ನನ್ನ ನೀನೇ ಹುಡುಕಿ ಬಂದೆ. ನನಗೆ ನನಗೆ ನೆರಳಾಗಿ ನೀ ಬಂದೆ, ನನ್ನ ಅಪ್ಪಿಕೊಂಡು ಮುದ್ದಾಡಿದೆ. ನನಗೆ ನೆರಳಾಗಿ ನೀ ಬಂದೆ, ನನ್ನ ಅಪ್ಪಿಕೊಂಡು ಮುದ್ದಾಡಿದೆ. ಏಸಪ್ಪ, 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 ಏಸಪ್ಪ. ಸಾವಿರಾರು ಮಕ್ಕಳುಂಟು ನೀ ಮಗನೆಂದು ಕರೆಯಲು. ಸಾವಿರಾರು ಮಕ್ಕಳುಂಟು ನೀ ಮಗಳೆಂದು ಕರೆಯಲು. ಈ ಮಗಳೆಂದು ಕರೆಯಲು. ಅಪ್ಪ ಎಂದು ಕರೆಯಲು. ನನಗೆ ನಿನ್ನ ಬಿಟ್ಟು ಯಾರೂ ಇಲ್ಲಪ್ಪ. ಅಪ್ಪ ಎಂದು ಕರೆಯಲು. ನನಗೆ ನಿನ್ನ ಬಿಟ್ಟು ಯಾರೂ ಇಲ್ಲಪ್ಪ. ಡ್ಯಾಡಿ, ಡ್ಯಾಡಿ, love you, Daddy, love you, Daddy, Daddy, Love you, oh Daddy, love you. Amen. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಆಹ್ವಾನಿಸ್ತೇನೆ. ಆಮೆನ್. ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದಾಗ ಮಾತಾಡಿ ಮಾತಾಡಿ ಸೃಷ್ಟಿ ಮಾಡಿದ್ರು. ಎಲ್ಲ ಮಾತಾಡಿದ ಮೇಲೆ ಏನು ಹೇಳಿದ್ರು? ಒಳ್ಳೆಯದು ಅಂದರು. ಹಂಗಂದರೆ ಒಳ್ಳೆಯದಾಗೋವರೆಗೂ ಮಾತಾಡ್ತಾನೇ ಇದ್ರು. ನಿಮ್ಮ ಲೈಫಲ್ಲಿ ನಿಮ್ಗೆ ಒಳ್ಳೇದಾಗೋವರೆಗೂ ಮಾತಾಡ್ತಾನೇ ಇರಿ ಅಂದರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಅಲ್ಲ. ಅದಕ್ಕೇ ಕೇಳಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಯಾವುದನ್ನು ಕೇಳಿಸ್ಕೊಂಡು ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಸೊ ದೇವರೆಲ್ಲನ ಮಾತಾಡಿ 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 ಸೃಷ್ಟಿ ಮಾಡಿಬಿಟ್ಟು ಹೇಳಿದ್ರು ಇದು ಒಳ್ಳೆಯದು. ಸೊ ನಿಮ್ಮ ಲೈಫಲ್ಲೂ
ಒಳ್ಳೆಯದಾಗೋವರೆಗೂ ಮಾತಾಡ್ತಾನೇ ಇರಿ, ನಡೆಯುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ನಾನು ಏನು ಲೈಫಲ್ಲಿ ನೋಡಿಲ್ವಲ್ಲ ಮಾತಾಡೋದಕ್ಕೆ. ನಾನೇನು ಹೇಳ್ತೀನಿ ಅಂದರೆ, ನೀವು ನೋಡಿದ ಮೇಲೆ ಮಾತಾಡಲ್ಲ, ಮಾತಾಡ್ಬಿಟ್ಟ ಮೇಲೆ ನೋಡೋದು. ಕೆಲವ್ರು ಏನಂತಾರೆ, ನಾನು ಏನು ನೋಡಿದೆ ಅಂತ ಮಾತಾಡಲಿ ಪಾಸ್ಟರ್. ನಾನೇನು ಹೇಳ್ತೀನಿ ಅಂದರೆ, ದೇವರು ಒಂದನ್ನು ಹೇಳುವಾಗ ಫಸ್ಟೇ ದೇವರು ಅದನ್ನು ತೋರಿಸೋದಿಲ್ಲ, ಹೇಳ್ತಾರೆ. ನೀನು ನೋಡೋಕ್ಕಿಂತ ಮುಂಚೆನೇ ಮಾತಾಡಬೇಕು. ಈಗ ಉದಾಹರಣೆ, ನೋವನಿಗೆ ದೇವರು ಏನು ಹೇಳಿದ್ರು? ನೀನೊಂದು ನಾವೇನ ಸೃಷ್ಟಿ ಮಾಡಪ್ಪ, ಒಂದು ನಾವೇನು ಕಟ್ಟು, ಪ್ರಳಯ ಬರುತ್ತೆ ಅಂತ ಹೇಳಿದ್ರು ಅಲ್ವಾ, ಫ್ಲಡ್ಸ್ ಬರುತ್ತೆ ಅಂತ ಹೇಳಿದ್ರು. ನೋವ ಏನು ಮಾಡ್ದ? ಜನರಿಗೆಲ್ಲ ಬೋಧಿಸ್ತಾ ಇದ್ದ, ಪ್ಲಸ್ ಏನು ಮಾಡ್ತಾಯಿದ್ದ? ನಾವೇನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನೇನು ಹೇಳ್ತೀನಿ ಅಂದರೆ, ಇದುವರೆಗೂ ನೋವನು ಪ್ರಳಯ ಅನ್ನೋದು ಅವನ ಲೈಫಲ್ಲಿ ನೋಡಿರಲಿಲ್ಲ. ಆ ಊರಲ್ಲಿದ್ದವರು ಪ್ರಳಯನ ನೋಡಿರಲಿಲ್ಲ. ಯಾರು ಮಳೆ ಸಿಂಬಲೇ ಗೊತ್ತಿರಲಿಲ್ಲ. ಮಳೆ ಹೆಂಗೆ ಬರುತ್ತೆ, ಪ್ರಳಯ ಹೆಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಗೊತ್ತಿಲ್ಲದೇ ಏನು ಮಾಡ್ದ ನೋವ? ದೇವ್ರು ಹೇಳಿದ ಮಾತಿಗೆ, ದೇವ್ರು ಹೇಳಿದ ಮಾತನ್ನು ನಂಬಿ ಅವ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನೇನು ಹೇಳ್ತೀನಿ ಅಂದರೆ, ನಿನ್ನ ಲೈಫಲ್ಲಿ ಒಂದು ನೋಡೋವರೆಗೂ ಸುಮ್ಮನೆ ಕುಂತ್ಕೊಂಬೇಡ, ನೋಡೋವರೆಗೂ ಮಾತಾಡ್ತಾನೇ ಇರು. ನೀನು ಒಂದು ದಿವಸ ಅದನ್ನು ನೋಡ್ತೀಯ. ಸೊ ನೋವ ಏನನ್ನು ಕಟ್ಟಿದ್ನೋ, ಏನನ್ನು ಮಾತಾಡಿದ್ನೋ, ಯಾವುದಕ್ಕಾಗಿ ಪ್ರಯಾಸ ಪಟ್ಟನೋ, ಹೀ ಸಾ ದಟ್. ಕೆಲವರು ಏನು ಅನ್ಕೊತಾರೆ ಅಂದರೆ, ಯೇಸು ಸ್ವಾಮಿ ದೇವರು ಅಂದರೆ ಫುಲ್ಲು ಅವ್ರು ಬಂದ್ಬಿಟ್ಟು ಬೇರೆ ವೈಟ್ ಮಾತ್ರನೇ ಇಷ್ಟಪಡೋದು. ಅದಕ್ಕೇ ಕೆಲವರು ಏನಂತಾರೆ, ಎಲ್ಲ ಬೆಳ್ಳಗಿದ್ರೆ ದೇವ್ರು ಇರ್ತಾರೆ, ಬಿಳಿ ಬಟ್ಟೆ ಹಾಕಿದ್ರೆ ದೇವ್ರು ಇರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಯೇಸು ಸ್ವಾಮಿ ದೇವರು ಒಂದು ವೇಳೆ ಪೆಂಟೆಕೋಸ್ಟಲ್ ಆಗಿದ್ದರೆ ಕಲರ್ ಹೂವನ್ನ ಸೃಷ್ಟಿ ಮಾಡ್ತಾ ಇರಲಿಲ್ಲ. ಎಲ್ಲ ಹೂವನೂ ಬೆಳ್ಳಿಗೆ ಇರ್ತಾಯಿತ್ತು. ಏನೇನು ಹೂವು ಇದೆ? ಸಾಮಂತಿಗೆ, ಸಂಪಿಗೆ ಹೂವು, ಗುಲಾಬಿ, ಮಲ್ಲಿಗೆ ಬೈಟು, ಲೋಟಸ್ಸು, ತಾವರೆ, ಸೇವಂತಿಗೆ, ಸ್ಫಟಿಕ, ಕನಕಾಂಬರ, ಸೂರ್ಯಕಾಂತಿ, ಎಲ್ಲನೂ ಯಾವ ಕಲರಲ್ಲಿ ಇರ್ತಾಯಿತ್ತು? ಇಫ್ ಗಾಡ್ ವಾಸ್ ಪೆಂಟೆಕೋಸ್ಟಲ್, ಹಿ ವುಡ್ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಇನ್ ವೈಟ್ ಕಲರ್. ಸೊ ಬೇರೆ ವೈಟೇ ಮುಖ್ಯ ಅನ್ನೋರಿಗೆ ಈ ಪ್ರಸಂಗ. ಒಂದು ವೇಳೆ ದೇವ್ರಿಗೆ ವೈಟೇ ಇಷ್ಟ ಅಂದಿದ್ರೆ ನಮ್ಮ ಕೂದಲೆಲ್ಲ ಹುಟ್ಟಬೇಕಾದ್ರೆ ಬೆಳ್ಳಗಿರ್ತಾಯಿತ್ತು. ಸದ್ಯ ಇವಾಗ ಅಟ್ಲೀಸ್ಟ್ ಬೆಳ್ಳಿಗೆ ಕಾಣಿಸ್ಬಾರ್ದು ಅಂತ ಡೈ ಹೊಡ್ಕೊಳ್ತಾ ಇದ್ದೀವಿ. ಹುಟ್ಟಬೇಕಾದ್ರೆ ಬೆಳ್ಳಿಗೆ ಹುಟ್ಟಿದ್ರೆ ಏನು ಮಾಡೋದು? ಎಲ್ಲ ಕೂದಲು ಬೆಳ್ಳಿಗಿದ್ದಿದ್ರೆ, ಬಿಕಾಸ್ ಗಾಡ್ ಲೈಕ್ಸ್ ವೈಟ್. ಸೊ ದೇವರಿಗೆ ಬರೇ ವೈಟ್ ಆ್ಯಂಡ್ ವೈಟೇ ಇಷ್ಟ ಅಂತ ಹೇಳಲ್ಲ. ಗಾಡ್ ಈಸ್ ಕಲರ್ಫುಲ್, ಪ್ಲಸ್ ಈ ಈಸ್ ಪವರ್ಫುಲ್. ಸೊ ಗಾಡ್ ಈಸ್ ಕಲರ್ಫುಲ್. ಆತನಿಗೆ ವಿಧವಾದಂಥ ಕಲರ್ಗಳು ಇಷ್ಟ. ನೋಡಿ, ಸಾಲಮೋನನಿಗೆ ಇಂಥ ಹೂವುಗಳೆಲ್ಲ ನೋಡಿ ಎಷ್ಟು ಕಲರ್ ಆಗಿದೆ. ಈ ರೀತಿಯೇ ನಾನು ಏನು ಮಾಡಿದ್ದೀನಿ, ಸಾಲಮೋನಿಗೆ ಇಷ್ಟೆಲ್ಲ ನಾನು ಇಟ್ಟಿದ್ದೀನಿ ಅಂತ ದೇವರು ಹೇಳ್ತಾರೆ. ಸೊ ಕಲರ್ ವಿಧವಾದಂಥ ಹೂವುಗಳು ಹೇಗೋ ಹಾಗೇ ದೇವರು ನಮ್ಮ ಲೈಫನ್ನು ಕಲರ್ಫುಲ್ಲಾಗಿ ಚೇಂಜ್ ಮಾಡೋದಕ್ಕೆ ಆತನಿಂದ ಸಾಧ್ಯ. ಪಾಸ್ಟರ್, ವೈಟೇ ಇಂಪಾರ್ಟೆಂಟು ಅಂತ ಹೇಳಿದ್ರೆ ನಿಮ್ಮ ಬೈಬಲಲ್ಲಿರೋ ಅಕ್ಷರಗಳು ಬ್ಲ್ಯಾಕೆ. ಸೊ ಬೈಬಲ್ದು ಕವರ್ ಬ್ಲ್ಯಾಕು. ಸೊ ಬೈಬಲಲ್ಲಿರೋ ಎಲ್ಲ ಲೆಟರ್ಸು ಯಾವುದು? ಬ್ಲ್ಯಾಕು. ಬೇರೆ ರೆಡ್ ಲೆಟರ್ಸ್ ಮಾತ್ರನೇ ಜೀಸಸ್ ಕ್ರೈಸ್ಟ್, ಮಿಕ್ಕಿದೆಲ್ಲನೂ ಯಾವ ಕಲರು? ಬ್ಲ್ಯಾಕು. ಸೊ ನಿಮಗೆ ವೈಟ್ ಇಷ್ಟ ಇಲ್ಲ ನಿಮಗೆ ಬ್ಲ್ಯಾಕ್ ಇಷ್ಟ ಇಲ್ಲ ಅಂದರೆ ನೀವು ಬೈಬಲೇ ಓದಬಾರ್ದು. ಸೊ ನಾನೇನು ಹೇಳ್ತೀನಿ ಅಂದರೆ, ದೇವರಿಗೆ ಎಲ್ಲ ಕಲರು ಇಷ್ಟ. ನಮ್ಮನ್ನು ಅಲಂಕಾರ ಮಾಡೋದು ದೇವ್ರಿಗಿಷ್ಟ. ನೀನು ವಿಧವಾಗಿ ಬಟ್ಟೆಗಳು ಹಾಕಬೇಕು ಅನ್ನೋದು ದೇವರಿಗೆ ಇಷ್ಟ. ಎಲ್ಲ ಕಲರ್ಫುಲ್ಲಾಗಿ, ನಿನ್ನ ಲೈಫು ಕಲರ್ಫುಲ್ಲಾಗಿರಲಿ, ನಿಮ್ಮ ಜೀವನ ಕಲರ್ಫುಲ್ಲಾಗಿರಲಿ ಅನ್ನೋದು ದೇವರಿಗೆ ಭಾಳ ಇಷ್ಟ. ಈಗ ದ ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 4 ಫ್ರಮ್ ವರ್ಸ್ 1. ಗಲಾತ್ಯದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 1ರಿಂದ ಕೆಲವೊಂದು ಕಾರ್ಯಗಳನ್ನು ಹೋಗೋಣ. ಓಕೆ, ವರ್ಸ್ 7 ಹಾಕ್ಮ. ದೇರ್ಫೋರ್ ಯು ಆರ್ ನೋ ಲಾಂಗರ್ ಎ ಸ್ಲೇವ್ ಬಟ್ ಎ ಸನ್. ಚೈಲ್ಡ್ಗೂ ಸನ್ನಿಗೂ ಡಿಫ್ರೆನ್ಸ್ ಇದೆ. ಚೈಲ್ಡ್ ಅಂದರೆ ಬಾಲಕ, ಸನ್ ಅಂದರೆ ಬೆಳೆದಿರೋರು. ನೋಡಿ, ಕ್ರಿಶ್ಚಿಯಾನಿಟಿಯಲ್ಲಿ 3 ಭಾಗದಲ್ಲಿ ಬಿಡುಗಡೆ ಇದೆ. ಫಸ್ಟು, ಮೊದಲನೇ ಬಿಡುಗಡೆ ಇನ್ ಸ್ಪಿರಿಟ್, ಆತ್ಮದಲ್ಲಿ ಬಿಡುಗಡೆ ಅಂದರೆ ಏನು ಗೊತ್ತಾ? ನಾವು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ವೋ ಆಗ ನಮ್ಮ ಆತ್ಮ ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಅಂದರೆ ಈ ಲೋಕದಿಂದ, ಅಂಧಕಾರದಿಂದ, ಫ್ರಮ್ ಡಾರ್ಕ್ನೆಸ್
God has delivered us when we accepted Christ. ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಾಗ ನಮ್ಮ ಆತ್ಮ ರಕ್ಷಣೆ ಹೊಂದ್ಬಿಡ್ತು. ಅಂದರೆ ಫಸ್ಟ್ ಬಿಡುಗಡೆ ಎಲ್ಲಾಯ್ತು ಗೊತ್ತಾ? ಇನ್ ಸ್ಪಿರಿಟ್, ಆತ್ಮದಲ್ಲಿ. ಎರಡನೇ ಬಿಡುಗಡೆ ಎಲ್ಲಿ ಗೊತ್ತಾ? ಸೋಲ್. ಸರಿಯಾದ ಸತ್ಯಗಳನ್ನು ನಾವು ಕೇಳ್ತಾ 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 ಏನಾಗ್ತೀವಿ? ನಾವು ಮೆಚ್ಯೂರ್ಡ್ ಆಗ್ತೇವೆ, ಮೆಚ್ಯೂರಿಟಿಗೆ ಬರ್ತೀವಿ. ಥರ್ಡ್ ಡೆಲಿವರೆನ್ಸೇ ಶರೀರದಲ್ಲಿ. ಆಗಲೇ ಫೈನಾನ್ಷಿಯಲ್ ಡೆಲಿವರೆನ್ಸ್, ಆಗಲೇ ಹೀಲಿಂಗ್ ಡೆಲಿವರೆನ್ಸ್. ಇದೆಲ್ಲ ಯಾವಾಗ ಒಬ್ಬ ಮನುಷ್ಯನಿಗೆ ಬರೋದು ಅಂದರೆ, ಯೇಸು ಸ್ವಾಮಿನ ಸ್ವೀಕರಿಸ್ಕೊಂಡಿದ್ದ ಮಾತ್ರಕ್ಕೆ ಇಮಿಡಿಯೇಟಾಗಿ ಎಲ್ಲ ಬರೋದಿಲ್ಲ. ಸ್ವಲ್ಪ 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 ನಾವು ಬೆಳೀತಾ ಇರ್ತೀವಿ. ಆಮೇಲೆ ನೋಡಿ, ಇವಾಗ ರಕ್ಷಣೆ ಹೊಂದ್ಬಿಟ್ರಪ್ಪ, ನಿನ್ನೆ ಮೊನ್ನೆ ರಕ್ಷಣೆ ಹೊಂದ್ಬಿಟ್ರು ಅಂದರೆ ಅವ್ರು ಏನು ಮಾಡಿಬಿಟ್ರು? ಸ್ಪಿರಿಟಲ್ಲಿ ಹುಟ್ಟುಬಿಟ್ರು. ಈಗ ದೇವ್ರೆಂಥವ್ರು? ದೇವ್ರ ಆಶ್ರವಸವರು, ದೇವ್ರ ಹತ್ರ ಗುಣಪಡಿಸ್ತಾರೆ, ದೇವ್ರು ನಮ್ಮನ್ನು ಆಶ್ರಯಿಸ್ತಾರೆ ಅನ್ನೋದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಟೀಚಿಂಗಲ್ಲಿ ಅವ್ನು ಕೇಳ್ತಾ 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 ಅವ್ನು ಟೀಚಿಂಗಲ್ಲಿ ಗೊತ್ತಾಗುತ್ತೆ. ಓಹೋ, ದೇವ್ರು ನಮ್ಮನ್ನು ಇಷ್ಟಾಗಿ ಆಶ್ರಯಿಸ್ತಾರ ಅನ್ನೋ ಸತ್ಯ ಅವ್ನಿಗೆ ಗೊತ್ತಾದಾಗ ಅವನು ಮೂರನೇದಾಗಿ ಅವನ ಶಾರೀರಿಕ ರೀತಿಯಲ್ಲಿ ಆಶೀರ್ವಾದಗಳನ್ನು ನೋಡ್ತಾನೆ. ಸೊ ಇನ್ ಕ್ರಿಸ್ಟಿಯಾನಿಟಿ, ಕ್ರೈಸ್ತತ್ವದಲ್ಲಿ 3 ವಿಧದಲ್ಲಿ ಬಿಡುಗಡೆ ಉಂಟು. ಫಸ್ಟ್, ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದ ತಕ್ಷಣವೇ ಫಸ್ಟ್ ಬಿಡುಗಡೆ ಅವನ ಸ್ಪಿರಿಟಲ್ಲಿ, ಎರಡನೇ ಬಿಡುಗಡೆ ಅವನ ಮೈಂಡಲ್ಲಿ, ಮೂರನೇ ಬಿಡುಗಡೆ ಅವನ ಶರೀರದಲ್ಲಿ. ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ ನೋಡಿ. ಇವಾಗ ನಿಮ್ಗೆ ಅರ್ಥ ಆಗುತ್ತೆ, ಇವಾಗ 1ನೇ ವಾಕ್ಯದಿಂದ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗಳ ದಣಿಯಾಗಿದ್ದರು. ನೋಡಿ, ಆಸ್ತಿಗೆಲ್ಲ ದಣಿಯಾಗಿದ್ದರು. ಬಾಲಕನಾಗಿರುವ ತನಕ ದಾಸನಂತೆಯೇ ಇರುವನು ಹೊರತು ಬೇರೆ ಇಲ್ಲ. ದಾಸನ ಅಂದರೆ ಕೆಲಸದವ್ರ ಥರನೇ ಇರ್ತಾನೆ. ನಾನು ನೋಡಿ, ಈ ಲೋಕದಲ್ಲಿ ನಾನು ಓನರೇ ಆಗಿದ್ರು, ನಾನೇ ಓನರ್ ಅಂತ ತಿಳುವಳಿಕೆ ಬರೋವರೆಗೂ ನಾವಿನ್ನೂ ಹೆಂಗಿರ್ತೀವಿ? ಕೆಲಸದವ್ರ ಥರನೇ ಇರ್ತೀವಿ. ನಮ್ಮನ್ನು ಆಯಾಮನೂ ನಡೆಸ್ಬೋದು. ಇವಾಗ ನೋಡಿ, ಕೆಲವರು ದೊಡ್ಡ ಸಾಹುಕಾರ ಮಕ್ಕಳಾಗಿರಲಿ, ಯಾರ ಮಕ್ಕಳಾಗಿರಲಿ, ಸ್ಕೂಲ್ಗೆ ಹೋಗಿದ ತಕ್ಷಣ ಯಾರು ನಡೆಸೋದು? ಫಸ್ಟು ಆಯಾಮನ ಕೈ ಕೊಟ್ಟುಬಿಡ್ತಾರೆ. ಆಯಾಮನೇ ಇನ್ಚಾರ್ಜ್ ತೊಗೊಳ್ಳೋದು. ಈ ಹುಡುಗ ಆಯನ್ ನೋಡಿದ್ರೂ ಭಯಪಡ್ತಾನೆ. ಆಯಮ್ಮ ಬಂದ್ರೂ ಏನು ಮಾಡ್ತಾನೆ? ಚಿಕ್ಕ ಮಕ್ಕಳು, ಅಯ್ಯೋ ಆಯಮ್ಮ ನೋಡ್ರೆ ಅದೇ ಇವನಿಗೆ 10th ಸ್ಟ್ಯಾಂಡರ್ಡ್ ಬಂದುಬಿಟ್ರೆ ಆಯನ್ ನೋಡಿದ್ರೆ ಭಯಪಡ್ತಾನೆ. ಯಾಕೆ ಗೊತ್ತಾ? ಇವನಿಗೆ LKGಯಲ್ಲಿ ಆಯನ್ ನೋಡಿದ್ರೆ ಭಯ ಇತ್ತು. 10th ಸ್ಟ್ಯಾಂಡರ್ಡಲ್ಲಿ ಈ ಸ್ಕೂಲ್ ಆಯಮ್ಮ ಇವರು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಈಗ ಅವನು ಬೆಳೆದ್ಬಿಟ್ಟ. ಅದಕ್ಕೆ ಬೈಬಲ್ ಹೇಳುತ್ತೆ, ಆಸ್ತಿಗೆಲ್ಲ ನಾವು ದಣಿಯಾಗಿದ್ರು. ನೋಡಿ, ನಮಗೆ ಅಂತ ದೇವರಿಟ್ಟಿರುವಂಥ ಆಶೀರ್ವಾದಗಳಿಗೆ ನಾವು ಓನರೇ ಆಗಿದ್ರು. ನಾವು ಎಲ್ಲ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳೋವರೇ ಆಗಿದ್ರು. ನಮಗೆ ಕೆಲವೊಂದು ಸತ್ಯಗಳನ್ನು ಅರಿತುಕೊಳ್ಳೋವರೆಗೂ, ಕೆಲವೊಂದು ಸತ್ಯಗಳನ್ನು ನಾವು ತಿಳ್ಕೊಳ್ಳೋವರೆಗೂ ನಮ್ಮ ಲೈಫಲ್ಲಿ ಬಿಡುಗಡೆ ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿಯೇ ಯಾವುದನ್ನು ಕೇಳ್ತೀವಿ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟು. ಪ್ರೈಸ್ ದಿ ಲಾರ್ಡ್. ಸರಿ, ನಾನು ಹೇಳಿದ್ದೀನಿ ಹೇಳಿ. 3 ವಿಧದಲ್ಲಿ ಬಿಡುಗಡೆ ಕ್ರಿಸ್ಟಿಯಾನಿಟಿಯಲ್ಲಿ. ಆತ್ಮದಲ್ಲಿ ಬಿಡುಗಡೆ, ಮೈಂಡು, ಶರೀರ. ಓಕೆ, ನೋಡಿ, ಕೇಳೋದು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ ಗೊತ್ತಾ? ವೈ ಹಿಯರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಾ? ಫಸ್ಟ್ ಎಲ್ಲನೂ ಹಾಳಾಗಿದ್ದು ಹೆಂಗೆ ಗೊತ್ತಾ? ಬೈ ಹಿಯರಿಂಗ್ ದ ರಾಂಗ್ ಮೆಸೇಜ್. ಸೈತಾನನು ಅವಳ ಹತ್ರ ಒಂದು ರಾಂಗ್ ಮೆಸೇಜನ್ನು ಮಾತಾಡಿನೇ ಇಡೀ ಲೋಕನೇ ಅಲ್ಲೋಲ ಕಲ್ಲಲ್ಲ ಆಗೋಯ್ತು. ನಾನೇನು ಹೇಳ್ತೀನಿ ಅಂದರೆ, ಕೇಳೋದು ಭಾಳ ಭಾಳ ಇಂಪಾರ್ಟೆಂಟು. ಸೊ ಸರಿಯಾದದ್ದನ್ನು ಕೇಳಿದರೆ ಅವಳು ಸರಿಯಾದದ್ದನ್ನು ಮಾಡ್ತಾಯಿದ್ಲು, ತಪ್ಪಾದದ್ದನ್ನು ಕೇಳಿದಕ್ಕೆ ತಪ್ಪಾದದ್ದನ್ನು ಮಾಡಿದ್ಲು. ಅದಕ್ಕಾಗಿಯೇ ವಾಟ್ ವಿ ಹಿಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೇಳ್ತಾನೇ ಇರಬೇಕು. ನೋಡಿ, ಯೇಸು ಸ್ವಾಮಿ ಪ್ರಸಂಗ ಮಾಡಬೇಕಾದ್ರೆ ಒಂದು ಹೀಲಿಂಗ್ ಮೀಟಿಂಗ್ ಅಂತ ಸಪ್ರೇಟ್ ಇಟ್ಟಿಲ್ಲ, ಡೆಲಿವರೆನ್ಸ್ ಮೀಟಿಂಗ್ ಅಂತ ಸಪ್ರೇಟ್ ಇಟ್ಟಿಲ್ಲ, ಪ್ರೀಚಿಂಗ್ ಟೈಮ್ ಅಂತ ಸಪ್ರೇಟಿಗೆ ಇಟ್ಟಿಲ್ಲ. ಅವ್ರು ಪ್ರೀಚ್ ಮಾಡ್ತಾ ಇರ್ಬೇಕಾದ್ರೆ ಹೀಲಿಂಗ್ ನಡೀತು, ಅವ್ರು ಪ್ರೀಚ್ ಮಾಡ್ಬೇಕಾದ್ರೆ ಡೆಲಿವರೆನ್ಸ್ ನಡೀತು. ಇವತ್ತು ನಮ್ಮ ಪ್ರಸಂಗದಲ್ಲೂ ನಾನು ಪ್ರೀಚ್ ಮಾಡ್ತಾ ಇರ್ಬೇಕಾದ್ರೆ ನಿನಗೆ ಹೀಲಿಂಗು, ಡೆಲಿವರೆನ್ಸು, ಬಿಡುಗಡೆ, ಸಂತೋಷ ಎಲ್ಲನೂ ಬರುತ್ತೆ ಯೇಸುವಿನ ನಾಮದಲ್ಲಿ. ಫಿಲಿಪಿಯರಿಗೆ ಬರೆದ ಪುಸ್ತಕ 1:27. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 1:27. ಫಿಲಿಪಿಯನ್ 1:27 ನನಗೆ ಬೇಕಾಗಿದ್ದಂಥ ವರ್ಡ್ ಏನು ಗೊತ್ತಾ? ಫೇತ್ ಆಫ್ ದ ಗಾಸ್ಪಲ್. ಕನ್ನಡದಲ್ಲಿ ಸುವಾರ್ತೆಯಲ್ಲಿಟ್ಟ ನಂಬಿಕೆ. ಸೊ ನಮ್ಮ ನಂಬಿಕೆ ಇವಾಗ ಯಾವುದ್ರ ಮೇಲೆ ಇಡಬೇಕು? ದೇವ್ರ ಮೇಲೆ ಇಡಬೇಕಾ? ಸುವಾರ್ತೆ ಮೇಲೆ ಇಡಬೇಕಾ? ನೋಡಿ, ಎಲ್ಲ ಪ್ರಸಂಗಗಳು ಹೆಂಗಿರಬೇಕು? ದೇವರ ಮೇಲೆ ನಂಬಿಕೆ ಇಡಿ ಅಂತ ಹೇಳಬೇಕು. ವಾಕ್ಯದ ಮೇಲೆ ನಂಬಿಕೆ ಇಡಿ ಅಂದರೆ ಏನರ್ಥ? ವಾಕ್ಯದ ಮೇಲೆ ನಂಬಿಕೆ ಇಡೋದಕ್ಕೂ ದೇವ್ರ ಮೇಲೆ ನಂಬಿಕೆ ಇಡೋದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತೀನಿ ನೋಡಿ. ಈಗ ಪೌಲನು ಬಂದ್ಬಿಟ್ಟು ಯಹೂದ್ಯನು ಅಲ್ವಾ? ಈಗ ಯಹೂದ್ಯರಿಗೆ ಪೌಲನು ಹೋಗಿ ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದ್ರೆ ಯಹೂದ್ಯರು ಏನು ಹೇಳ್ತಾರೆ? ಅವ್ರು ಆಲ್ರೆಡಿ ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾರೆ?
ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, 10 ಕಮ್ಯಾಂಡ್ಸ್ಮೆಂಟ್ಸ್ನ ಫಾಲೋ ಮಾಡ್ತಾರೆ, ಪ್ಲಸ್ ಕಾಣಿಕೆ ದಶಮಾಂಶದಲ್ಲಿ ಕರೆಕ್ಟಿಗೆ ಇರ್ತಾರೆ, ಪ್ಲಸ್ಸು ಎಲ್ಲ ಕಮ್ಯಾಂಡ್ಮೆಂಟ್ಸನ್ನು ಬಾಯಿಪಾಠವಾಗಿ ಹೇಳ್ತಾರೆ. ಸೊ ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ಮತ್ತೆ ಹೋಗಿ ಅವ್ರ ಹತ್ರ ಹೆಂಗೆ ಹೇಳೋಕ್ಕಾಗುತ್ತೆ? ಸೊ ಯಹೂದ್ಯರು ದೇವ್ರ ಮೇಲೆ ಆಲ್ರೆಡಿ ನಂಬಿಕೆ ಇಟ್ಟಿದ್ದಾರೆ. ಈಗ ಪೌಲನು ಹೇಳುವಂಥದ್ದು ಏನಂದರೆ, ಇದಪ್ಪ ನೀನು ದೇವ್ರ ಮೇಲೆ ನಂಬಿಕೆ ಇಡೋದು ಮುಖ್ಯ ಅಲ್ಲಪ್ಪ, ಸುವಾರ್ತೆ ಮೇಲೆ ನಂಬಿಕೆ ಇಡು. ಸೊ ಸುವಾರ್ತೆ ಮೇಲೆ ನಂಬಿಕೆ ಇಡೋದಕ್ಕೂ ದೇವ್ರ ಮೇಲೆ ನಂಬಿಕೆ ಇಡೋದಕ್ಕೂ ಭಾಳ ಭಾಳ ವ್ಯತ್ಯಾಸ ಉಂಟು. ಯಹೂದ್ಯರೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಟರು, ನಾನು ನೀವು ನಂಬಿಕೆ ಇಡೋದು ದೇವರ ಮೇಲೆಲ್ಲ, ಸುವಾರ್ತೆಯ ಮೇಲೆ. ಸುವಾರ್ತೆ ಅಂದರೆ ಏನು ಗೊತ್ತಾ? ವಾಟ್ ಈಸ್ ಗಾಸ್ಪಲ್? ದೇವ್ರು ಯಾರು ಅಂತ ತಿಳ್ಕೊಳ್ಳೋದು, ದೇವ್ರ ಬಗ್ಗೆ ತಿಳ್ಕೊಳ್ಳೋದು. ಗಾಸ್ಪಲ್ ಮೀನ್ಸ್ ಏನು ಗೊತ್ತಾ? ನನಗಾಗಿ ನಿಮಗಾಗಿ ದೇವರು ಏನು ಮಾಡಿದ್ರು ಅನ್ನೋದೇ ಗಾಸ್ಪಲ್. ಸೊ ಯಹೂದ್ಯರಿಗೆ ದೇವ್ರ ಮೇಲೆ ನಂಬಿಕೆ ಇತ್ತು, ಆದರೆ ದೇವ್ರು ನನಗಾಗಿ ಎಲ್ಲ ಮಾಡಿ ಮುಗಿಸಿದ್ರು ಅನ್ನೋ ನಂಬಿಕೆ ಇರಲಿಲ್ಲ. ಸೊ ನಾನೇ ಮಾಡಬೇಕು, ಸುನ್ನತಿ ಮಾಡ್ಕೊಬೇಕು, ಬಟ್ಟೆ ಈ ರೀತಿಯೇ ಹಾಕಬೇಕು, ವಾರಕ್ಕೊಂದು ದಿವಸ ಉಪವಾಸ ಮಾಡಬೇಕು, ಆಮೇಲೆ ದಶಮಾಂಶ ಕೊಡಬೇಕು, 10 ಕಟ್ಟಳೆಗಳನ್ನು ಪಾಲಿಸಬೇಕು, ಸಬ್ಬತ್ ದಿನಗಳನ್ನು ಏನು ಮಾಡಬಾರ್ದು, ಬಿಟ್ಬಿಡಬಾರ್ದು. ಸೊ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ರು. ದಿಸ್ ಇಸ್ ನೋಯಿಂಗ್ ಗಾಡ್. ಈಗ ಫೇತ್ ಇನ್ ದ ಗಾಸ್ಪಲ್ ಅಂದ ತಕ್ಷಣ ಪೌಲನ್ ಇವಾಗ ಇಲ್ಲಿಂದ ಬೇರೆ ಕಡೆ ತಿರುಗಿಸ್ತಾನೆ. ಏನು ಗೊತ್ತಾ? ನೀನೇನೇನೆಲ್ಲ ಮಾಡಬೇಕು ಅನ್ನೋದು ಟ್ರಸ್ಟಿಂಗ್ ಗಾಡ್. ಈಗ ದೇವ್ರು ನಿನಗಾಗಿ ಏನೇನೆಲ್ಲ ಮಾಡಿದ್ರು ಅನ್ನೋದೇ ಗಾಸ್ಪಲ್. ನಾವು ದೇವ್ರು ಮಾತ್ರ ನಂಬ್ತಾ ಇದ್ದೀನಿ ಅಂದರೆ ನಾವು ಯಹೂದ್ಯರ ಪಟ್ಟಿಯಲ್ಲಿ ಇರ್ತೀವಿ. ದೇವ್ರು ನನಗಾಗಿ ಏನು ಮಾಡಿದ್ರು ಅಂದರೆ ನಾವು ಗಾಸ್ಪಲ್ ಪಟ್ಟಿಯಲ್ಲಿದ್ದೀವಿ, ನಾವು ಕ್ರಿಶ್ಚಿಯನ್ಸ್. ನೋಡಿ, ಈ ರೀತಿ ಹೇಳ್ತೀನಿ, ದೇವರ ಮೇಲೆ ನಂಬಿಕೆ ಇಡೋದು ಯಹೂದ್ಯರು, ಕ್ರಿಸ್ತನು ನನಗಾಗಿ ಏನು ಮಾಡಿದ್ರು ಅನ್ನೋದು ಕ್ರೈಸ್ತರು. ಫಸ್ಟ್ ಪಾಪ ಎಲ್ಲಿ ಸ್ಟಾರ್ಟ್ ಆಯಿತು? ಓಕೆ, ತೋಟದಲ್ಲಿ ಅಲ್ವಾ? ಈಗ ಫಸ್ಟ್ ಸಿನ್ ಪಾಪ ತೋಟದಲ್ಲಿ ಬಂತು. ಈಗ ಗಾಸ್ಪಲ್ಲು ಎಲ್ಲಿ ಬಂತು ಗೊತ್ತಾ? ಅಲ್ಲೇ ತೋಟದಲ್ಲೇ ದೇವರು ಹೇಳ್ಬಿಟ್ರು. ಏನಂತ ಹೇಳಿದ್ರು ಗೊತ್ತಾ? ನೋಡಿ, ಜೆನಿಸಿಸ್ 3:15, ಆದಿಕಾಂಡ ಬರೆದ ಪುಸ್ತಕ 3:15 ನೋಡಿ. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಏನು ಹೇಳ್ಬಿಟ್ರು? ಹೀ ಶಾಲ್ ಬ್ರ್ಯೂಸ್ ಯುವರ್ ಹೆಡ್. ಹೀ ಶಾಲ್ ಅಂದರೆ ಯಾರದು? ಜೀಸಸ್. ಸೊ ದೇವರು ಅವತ್ತೇ ಪ್ರೀಚ್ ಮಾಡಿಬಿಟ್ರು, ಸೈತಾನಿಗೆ ಹೇಳ್ಬಿಟ್ರು, ಬರ್ತಾರೆ ನೀನು ಮಾಡಿದ್ಕೆ ನಿನಗೆ ತಲೆನ ಏನು ಮಾಡ್ತಾನೆ, ಜಜ್ತಾರೆ ಅಂದ್ಬಿಟ್ಟು ಫಸ್ಟ್ ಪಾಪ ನಡೆದಿದ್ದ ಜಾಗದಲ್ಲೇ ಗಾಸ್ಪಲ್ಲು ಹೇಳ್ಬಿಟ್ರು ದೇವರು. ಈ ರೀತಿ ಹೇಳ್ತೀನಿ ನೋಡಿ. ತಪ್ಪು ಮಾಡಿದ್ದು ಹಣ್ಣು ತಿಂದಿದ್ದು ಯಾರು? ಆದಾಮನು ಅವಳು. ಈಗ ತಲೆ ಜಜ್ಬೇಕಾಗಿರೋದು ಯಾರು? ತಿಂದಿದ್ದಕ್ಕೆ ಇವ್ರ ತಲೆ ಜಜ್ಬೇಕಾಗಿತ್ತು. ಇವರಿಬ್ಬರು ತಲೆ ಮೇಲೆ ಬಂದುಬಿಟ್ಟು ತಲೆನ ಯಾರು ತಲೆ ಜಜ್ಬೇಕಾಗಿತ್ತು? ಆದಾಮನು ಅವಳು ತಿಂದಿದ್ದಕ್ಕೆ ತಲೆ ಮೇಲೆ ಯಾರು ಕೊಡಬೇಕಾಗಿತ್ತು? ಇವಾಗ ತಿಂದಿದ್ದು ಇವರು, ಹೊಡಿತಾ ಇರೋದು ಯಾರನ್ನ? ಇದೇ ಗಾಸ್ಪಲ್. ಏನು ಗೊತ್ತಾ? ಪಾಪ ಮಾಡಿದ್ದು ನೀವು, ಶಿಲುಬೆಲ್ವೇ ಎಲ್ಲವನ್ನ ಹೊತ್ಕೊಂಡಿದ್ದು ದೇವರು. ಇದು ದಿಸ್ ಈಸ್ ಕಾಲ್ಡ್ ಗಾಸ್ಪಲ್. ನೋಡಿ, ಇವ್ರು ಪಾಪ ಮಾಡಿದ್ದಕ್ಕೆ ದಂಡೆನ ಅನುಭವಿಸ್ಬೇಕಾಗಿದ್ದು ಇವರು. ಇನ್ನೊಂದು ಈ ರೀತಿಯೂ ಹೇಳ್ತೀನಿ ನೋಡಿ. ಸೈತಾನನಿಗೆ ವಿರುದ್ಧವಾಗಿ ಜಗಳ ಆಡಬೇಕಾಗಿದ್ದು ಯಾರು? ನನ್ನನ್ನು ಏಮಾರಿಸ್ಬಿಟ್ಟ ಅಂತ ಇವರಿಬ್ಬರೇ. ನೀನೇ ತಾನು ನನ್ನ ಏಮಾರ್ತಿ. ಇವ್ರು ಜಗಳಕ್ಕೆ ಹೋಗ್ಬೇಕಾಯ್ತು. ದೇವ್ರೇನು ಹೇಳ್ತಾರೆ ಗೊತ್ತಾ? ನೀನು ಸೈಡಿಗೆ ಬಂದ್ಬಿಡು, ನೀನು ಈ ಕಡೆ ಬಾ, ನೀನು ಈ ಕಡೆ ಬಾ, ನಾನು ನೋಡ್ಕೊಳ್ತೀನಿ. ಈಗ ಇವರಿಬ್ಬರಿಗೆ ಬದಲಾಗಿ ದೇವ್ರು ಏನು ಮಾಡ್ತಾರೆ ಗೊತ್ತಾ? ನಾನು ಬರ್ತೀನಿ, ನಾನು ಶಿಲುಬೆಯಲ್ಲಿ ನಿನ್ನ ತಲೆನ ಜಜ್ಜಿತೀನಿ ಅಂತ ಹೇಳಿ ಇವ್ರಿಗಾಗಿ ದೇವ್ರೇನು ಮಾಡಿದ್ರು? ಅವನ ತಲೆನ ಜಜ್ಜಿದ್ರು. ಸೊ ಇವಾಗ ಇವ್ರು ಏನು ಮಾಡಬೇಕು? ಇವರಿಬ್ಬರು ರೆಸ್ಟ್ ತೊಗೊಬೇಕು. ಸೊ ಜಜ್ಜ ಕೆಲಸ ಯಾರ್ದು? ದೇವ್ರದ್ದು. ಇವ್ರ ಕೆಲಸ ಏನು? ರೆಸ್ಟ್. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಐ ವಿಲ್ ಗಿವ್ ಯು ರೆಸ್ಟ್. ದಿಸ್ ಇಸ್ ಗಾಸ್ಪಲ್. ಅಪ್ಪ ನೀನು ಜಜ್ಜೋದು, ನೀನು ತುಳಿಯೋದು, ಕಟ್ಟೋದು, ಕಿತ್ತಾಕೋದು ಇದೆಲ್ಲ ಮಾಡಬೇಡ. ನೀನು ರೆಸ್ಟ್ ತಗೋ, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ ಅಂತ ದೇವ್ರು ನನಗಾಗಿ ಮಾಡಿದ್ರು. ನೋಡಿದ್ರ? ದಟ್ ಈಸ್ ಕಾಲ್ಡ್ ಗಾಸ್ಪಲ್. ಅದು ಸುವಾರ್ತೆ, ಅದು ಸುವಾರ್ತೆ. ಸೊ ಪೌಲನು ಯಹೂದ್ಯರಿಗೆ ಏನು ಹೇಳ್ತಾನೆ ಗೊತ್ತಾ? ದೇವ್ರನ್ನ ನಂಬುತ್ತೀರಪ್ಪ, ಕರೆಕ್ಟು. ನೀನೇನು ಮಾಡಬೇಕು? 10 ಕಮ್ಯಾಂಡ್ಮೆಂಟ್ಸ್ ಫಾಲೋ ಮಾಡಬೇಕು, ಬಟ್ಟೆ ಹಿಂಗೆ ಹಾಕಬೇಕು, ಸಬ್ಬತ್ ದಿನನ ಮಿಸ್ ಮಾಡಬಾರ್ದು, ಎಲ್ಲ ನೀನು ಮಾಡ್ತಾಯಿದ್ದೆ, ರೈಟ್. ಆದರೆ ಇಷ್ಟು ದಿವಸ ನೀನೇನು ಮಾಡಬೇಕು ಅಂತಿದ್ದೆ. ಇವಾಗ ನಾನು ಒಂದು ಹೊಸ ಬೋಧನೆಯನ್ನು ತೊಗೊಂಡ್ಬರ್ತೀನಿ. ನೀನೇನೋ ಮಾಡಬೇಕಾಗಿದ್ದಿಲ್ಲ, ಈಗ ದೇವ್ರು ನಿನಗಾಗಿ ಏನು ಮಾಡಿದ್ರು ಅನ್ನೋದನ್ನು ನೀನು ತಿಳ್ಕೊ ಅಂತ ಒಂದು ಹೊಸ ಸುವಾರ್ತೆನ ಪೌಲನ್ ತೊಗೊಂಬಂದ್ರು. ನೋಡಿದ್ರ? ಅಲ್ಲಿಗೇ ಎಲ್ಲರಿಗೂ ಟೆನ್ಷನ್ ಆಗ್ಬಿಡ್ತು. ಅದಕ್ಕೇ ಪೌಲನ್ನ ಎಲ್ಲರೂ ಒಂಥರ ನೋಡಿದ್ರು.
ಸೊ ಇವತ್ತು ನಾನು ನೋಡಿ ಯೇಸು ಸ್ವಾಮಿ ಎಲ್ಲ ಮಾಡಿದ್ದಾರೆ, ನೀವೇನು ಮಾಡಬೇಕಾಗಿದ್ದಿಲ್ಲ ಅಂದಿದ ತಕ್ಷಣ ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಏನು ಫಿಲಿಪ್ ಅಷ್ಟು ಏನು ಮಾಡೋದು ಬೇಡ ಅಂತಾರೆ. ಸೊ ಪೌಲನ್ನ ಒಂಥರ ನೋಡಿದ್ರು, ಶಿಷ್ಯರನ್ನು ಒಂಥರ ನೋಡಿದ್ರು, ಯೇಸು ಸ್ವಾಮಿನ ಒಂಥರ ನೋಡಿದ್ರು, ಇವತ್ತು ಫಿಲಿಪ್ ಪಾಸ್ಟರ್ನು ಒಂಥರ ನೋಡ್ತಾರೆ. ಯಾಕೆ ಗೊತ್ತಾ? ಗಾಸ್ಪಲ್ ಅಂಥದ್ದು, ಸುವಾರ್ತೆ ಅಂಥದ್ದು. ನಾವೇನು ಮಾಡೋಣ? ಈ ಸುವಾರ್ತೆನ ಬೋಧಿಸೋದಕ್ಕಾಗಿಯೇ ದೇವರು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ನಮ್ಮನ್ನು ಫಿಲಿಪ್ ಪಾಸ್ಟರ್ನ ದೇವರು ಇಟ್ಟಿರೋದು. ಸೊ ಗಾಡ್ ಹ್ಯಾಸ್ ಕಾಲ್ಡ್ ಮೀ ಟು ಪ್ರೀಚ್ ದಿಸ್ ಗಾಸ್ಪಲ್. ಥ್ಯಾಂಕ್ ಯು ಜೀಸಸ್. ನೋಡಿ, ಮಾರ್ಕನಿಗೆ ಬರೆದ ಪುಸ್ತಕ 1:15, ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 1:15. ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಸೊ ಯೇಸು ಸ್ವಾಮಿ ಯಾವ ಸುವಾರ್ತೆಯನ್ನು ಹೇಳಿದ್ರು ನೋಡಿ. ಈಗ ಯೇಸು ಸ್ವಾಮಿನೇ ಪ್ರಸಂಗ ಮಾಡ್ತಾ ಇದ್ದಾರೆ. ಸಿ, ದಿಸ್ ಸೇಯಿಂಗ್ ಈಸ್ ಫ್ರಮ್ ಜೀಸಸ್ ಕ್ರೈಸ್ಟ್. ಜೀಸಸ್ ಹಿಮ್ಸೆಲ್ಫ್ ಈಸ್ ಸೇಯಿಂಗ್, ರಿಪೆಂಟ್ ಆ್ಯಂಡ್ ಬಿಲೀವ್ ಇನ್ ದ ಗಾಸ್ಪಲ್. ಯಾರು ಹೇಳ್ತಾರೆ? ಅದು ಯೇಸು ಸ್ವಾಮಿನೇ ಹೇಳ್ತಾರೆ, ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಓ ಮೈ ಗಾಡ್. ಸೊ ಯೇಸು ಸ್ವಾಮಿನೇ ಪ್ರಸಂಗ ಮಾಡ್ತಾರೆ, ಸುವಾರ್ತೆನ ನಂಬಿರಿ. ಈಗ ಯೇಸು ಸ್ವಾಮಿ ಪ್ರಸಂಗ ಮಾಡ್ಬೇಕಾದ್ರೆ ಏನು ಹೇಳ್ತಾ ಇರಬೇಕಾಗಿತ್ತು? ಎಲ್ಲರೂ ನನ್ನನ್ನು ನಂಬ್ರಿ, ನನ್ನನ್ನು ನಂಬ್ರಿ, ನಾನೇ ದೇವರು, ನಾನೇ ದೇವರು, ನನ್ನನ್ನು ನಂಬ್ರಿ, ನನ್ನನ್ನು ನಂಬ್ರಿ ಅಂತ ತಾನೇ ಯೇಸು ಸ್ವಾಮಿ ಹೇಳ್ಬೇಕಾಗಿತ್ತು. ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಸುವಾರ್ತೆನ ನಂಬಿರಿ, ಸುವಾರ್ತೆನ ನಂಬಿರಿ. ಯಾಕೆ ಗೊತ್ತಾ? ಆ ಸುವಾರ್ತೆಯಲ್ಲಿ ನಾನೇನು ಮಾಡಿದೆ ಅಂತ ಅದರಲ್ಲಿ ಐತೆ. ಯೇಸು ಸ್ವಾಮಿ ದೇವ್ರು ಏನೆಲ್ಲ ಮಾಡಿದ್ರು ಅನ್ನೋದ್ರೆ ಯಾವುದ್ರಲ್ಲಿದೆ? ಸುವಾರ್ತೆಯಲ್ಲಿದೆ. ಸೊ ನೀನೇ ಏನಾದರೂ ಒಂದು ಮಾಡೋಕ್ಕೆ ಹೋದರೆ ಯಹೂದ್ಯನು, ನನಗಾಗಿ ದೇವರೆಲ್ಲ ಮಾಡಿಬಿಟ್ರು ಅಂದರೆ ನಾವು ಕ್ರೈಸ್ತರು. ಇಷ್ಟು ಸಿಂಪಲಾಗಿ ಯಾರ್ರೀ ಕರ್ನಾಟಕದಲ್ಲಿ ಗಾಸ್ಪಲ್ ಹೇಳ್ಕೊಡ್ತಾರೆ? ಎಷ್ಟು ಸುಂದರವಾಗಿ ಸಿಂಪಲಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಈಸಿಯಾಗಿ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ಈಗ ಫಸ್ಟ್ ಗಾಸ್ಪಲ್ ಎಲ್ಲಿ ಬಂತು ಫಸ್ಟ್ ಗಾಸ್ಪಲ್? ತೋಟದಲ್ಲಿ. ಎಲ್ಲಿ ತೋಟದಲ್ಲಿ? ವಾಕ್ಯ ಆದಿಕಾಂಡ 3:15. ಎಲ್ಲರೂ ಹೇಳಿ, ಆದಿಕಾಂಡ ಬರೆದ ಪುಸ್ತಕ 3:15. ಈಗ ಯೇಸು ಸ್ವಾಮಿ ಗಾಸ್ಪಲ್ ಎಲ್ಲಿ ಬಂದ್ಬಿಡ್ತು? ಯೋಹಾನನ ಬರೆದ ಪುಸ್ತಕ 3:16. 3:15 ಇಂಪ್ಲಿಮೆಂಟ್ ಆಯಿತು, 3:16 ಯೇಸು ಸ್ವಾಮಿ ಬಂದ್ಬಿಟ್ರು. ಸೊ ಜೆನಿಸಿಸ್ 3:15, ಜಾನ್ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಸೊ ಆದಿಕಾಂಡ 3:15 ತಲೆಯನ್ನು ಜಜ್ಜುತ್ತಾನೆ ಅಂತ ದೇವರು ಹೇಳ್ಬಿಟ್ರು. ಯೋಹಾನನ ಬರೆದ ಪುಸ್ತಕ 3:16 ಯೇಸು ಸ್ವಾಮಿ ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಮಗನನ್ನೇ ಕೊಟ್ಟುಬಿಟ್ರು. ಸೊ 3:15 ಗಾಸ್ಪಲು, 3:16 ರಿಯಾಲಿಟಿ. ಸೊ ಈ ಥರ ಗಾಸ್ಪಲನ್ನು ಹೇಳಬೇಕು ಅನ್ನೋದಕ್ಕೆ ನಾವು ಬಂದ್ಬಿಟ್ಟು ದೇವರು ಗಾಸ್ಪಲ್ ನಂಬ್ರಿ ಅಂತ ಏನಕ್ಕೆ ಹೇಳ್ತಾರೆ ಗೊತ್ತಾ? ನೋಡಿ, ಈ ಥರ ಸುವಾರ್ತೆಯನ್ನು ಹೇಳಿಕೊಡೋದಕ್ಕೆ ಇವತ್ತು ಚರ್ಚಿಸಬೇಕು. ಇವತ್ತು ಪರಿಶುದ್ಧವಾಗಿರಬೇಕು. ಇವತ್ತು ನೀವು ಲೆಗ್ಗಿನ್ಸ್ ಹಾಕ್ಬಾರ್ದು, ಇವತ್ತು ಜೀನ್ಸ್ ಹಾಕ್ಬಾರ್ದು, ಚಪ್ಪಲಿ ಹಾಕ್ಬಾರ್ದು ಅಂತ ಮಾತಾಡೋದಕ್ಕೆ 100 ಚರ್ಚೆ ಐತೆ. ಚಪ್ಪಲಿ ಹಾಕ್ಬಾರ್ದು, ಶೂ ಹಾಕ್ಬಾರ್ದು, ಲೆಗ್ಗಿನ್ಸ್ ಹಾಕ್ಬಾರ್ದು, ಜೀನ್ಸ್ ಹಾಕ್ಬಾರ್ದು, ಕಟಿಂಗ್ ಮಾಡ್ಕೊಬೇಕು, ಲಿಪ್ಟಿಕ್ ಹಾಕ್ಬಾರ್ದು, ಮೀಸೆ ಎತ್ತಬೇಕು, ಮೀಸೆ ಬಿಡಬೇಕು, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ 1000 ಚರ್ಚೆ ಐತೆ. ಇವತ್ತು ಗಾಸ್ಪಲ್ ಹೇಳೋದಕ್ಕೆ ಚರ್ಚ್ಗಳು ಕಡಿಮೆ. ಇಲ್ಲ ಪರ್ಸ ನೀವೇನು ಹೇಳಿ, ನಾನು ಹೋಲಿನೆಸ್ ಮಾತ್ರನೇ ಮಾತಾಡೋದು, ನಾನು ಪರಿಶುದ್ಧತೆ ಮಾತ್ರನೇ ಮಾತಾಡೋದು ಅಂತ ಕೆಲವೊಂದು ಚರ್ಚ್ ಕುಂತಿರ್ತೈತೆ. ಗಾಸ್ಪಲ್ ಮಾತಾಡಲ್ಲ. ಏನು ಮಾತಾಡ್ತಾರೆ? ಪರಿಶುದ್ಧತೆಯೇ ಮಾತಾಡ್ತಾರೆ. ಸರಿ, ಓಕೆ, ನೀವು ಪರಿಶುದ್ಧತೆ ಮಾತಾಡಿದ್ರಲ್ಲ, ನಾನು ಒಂದನ್ನು ಕೇಳ್ತೀನಿ. ಪರಿಶುದ್ಧತೆಯೇ ಮಾತಾಡ್ತಾ ಇದ್ದೀರಲ್ಲ, ಒಂದು ಪರಿಶುದ್ಧವಂತನ ತೋರಿಸ್ರಿ. ಶೋ ಮಿ ಒನ್ ಹೋಲಿ ಪರ್ಸನ್ ಇನ್ ಆಲ್ ದ ಚರ್ಚಸ್. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಯಾವುದಾದ್ರೂ ಒಂದು ಪರಿಶುದ್ಧವಂತನ ಕರ್ಕೊಂಬಂದು ನಾನು ಮುಂದೆ ನಿಲ್ಲಿಸ್ಬಿಟ್ಟು ಹೇಳಿ, ಇರೋದ್ರಲ್ಲೇ ಪರಿಶುದ್ಧವಂತ ಇವರು, ಈ ಸಿಸ್ಟರು, ಈ ಬ್ರದರು ಅಂತ ಒಂದು ಪರಿಶುದ್ಧವಂತನ ತೋರಿಸ್ರಿ. ಆವಾಗ ನಾನು ಏನು ಮಾಡ್ತೀನಿ? ಹೋಲಿನೆಸ್ ಬಗ್ಗೆನೇ ಮಾತಾಡ್ತೀನಿ. ಅದು ಕರೆಕ್ಟು ಹೋಲಿ ಇರಬೇಕು. ಪೋಲಿಗಳನ್ನ ಕರ್ಕೊಂಬಂದು ಇದೇ ಹೋಲಿ ಅಂತ ಹೇಳಿದ್ರೆ ಯಾವುದೋ ಒಂದು ಪೋಲಿನ ಕರ್ಕೊಂಬಂದು ಇದೇ ಹೋಲಿ ಅಂತ ಹೇಳಿದ್ರೆ ಅಷ್ಟೇ. ಆಮೇಲೆ ಸರಿ, ಓಕೆ, ಇಷ್ಟು ವರ್ಷ ಚರ್ಚು ಪರಿಶುದ್ಧತೆ, ಹೋಲಿನೆಸ್ ಅಂತ ಮಾತಾಡ್ತಲ್ಲ, ಎಷ್ಟು ಜನಪ್ಪ ಹೋಲಿಯಾಗಿ ಜೀವಿಸ್ತಾ ಇದ್ದಾರೆ ಹೇಳಿ? ಇನ್ಕ್ಲೂಡಿಂಗ್ ಯು ಆ್ಯಂಡ್ ಮೀ. ನಿಮ್ಮನ್ನೇ ಇಟ್ಕೊಂಡು ಹೇಳಿ.
ಹೌದು ಪಾಸ್ಟರ್, ನಾನು ಹುಟ್ಟಿದಾಗಿಂದ ನಾನು ಬೆಳೆದಾಗಿಂದ ನಾನು ಇದೇ ಚರ್ಚಲ್ಲಿ ಪರಿಶುದ್ಧತೆಯನ್ನು ಕೇಳ್ತಾ ಇದ್ದೀನಿ. ಹೋಗಲಿ, ನೀವೇ ಪರಿಶುದ್ಧವಾಗಿದ್ದೀರಾ, ಯಾವ ಸುಳ್ಳು ಹೇಳಲ್ಲ, ಯಾವುದ್ರ ಬಗ್ಗೆ ಯೋಚನೆ ಮಾಡಲ್ಲ, ಏನೂ ಇಲ್ಲ ಪಾಸ್ಟರ್, ನಾನು ಪರಿಶುದ್ಧವಾಗಿದ್ದೀನಿ ಅಂತ ಯಾರಾದರೂ ಒಬ್ಬರು ಹೇಳಿ ನೋಡೋಣ. ಎರಡನೇ ಪ್ರಶ್ನೆ, ನಿಮ್ಮ ಚರ್ಚಲ್ಲಾಗಲಿ, ಬೆಂಗಳೂರು ಚರ್ಚಲ್ಲಾಗಲಿ, ಕರ್ನಾಟಕದಲ್ಲಾಗಲಿ ಬಿಟ್ಟುಬಿಡಿ, ಬೈಬಲಲ್ಲಿ ಒಬ್ಬ ಪರಿಶುದ್ಧವಂತನ ತೋರಿಸಿ, ಯೇಸು ಸ್ವಾಮಿನ ಬಿಟ್ಟು. ಇವಾಗ ತಾನೇ ಎಲ್ಲ ಥಿಂಕ್ ಮಾಡ್ತಾರೆ, ಯಾರು ಇವರ ಅವರ ಸಾಮ್ಯಲ್ಲ, ಅಬ್ರಾಹ್ಮಣ ಇಲ್ವಲ್ಲ, ಸರಿ ಈಸಾಕ ಇಲ್ವಲ್ಲ, ಯಾಕೋಬ ಇಲ್ವಲ್ಲ, ಅವನು ಏಮಾರಿಸ್ಬಿಟ್ನಲ್ಲ, ಯೋಬ ಇಲ್ವಲ್ಲ, ಅವನ ಅಂತ ಎಲ್ಲರಿಗೂ ಇವಾಗ ದಾವಿದನ ನೋಡಿ, ಎಲ್ಲರ ಮೈಂಡು ಓಡ್ತೈತೆ. ನೀವೆಲ್ಲೇ ಹುಡ್ಕೊಂಬಂದರು, ಒಂದು ಪರಿಶುದ್ಧವಂತನ ನೀನು ಬೈಬಲಲ್ಲೂ ನೋಡೋಕ್ಕಾಗಲ್ಲ, ಇಡೀ ಬೆಂಗಳೂರಲ್ಲೂ ನೋಡೋಕ್ಕಾಗಲ್ಲ, ಇಡೀ ಕರ್ನಾಟಕದಲ್ಲೂ ನೋಡೋಕ್ಕಾಗೋದಿಲ್ಲ. ಸೊ ಪರಿಶುದ್ಧನ ಮಾತಾಡೋದನ್ನು ಬಿಟ್ಟು ನೀನು ಸುವಾರ್ತೆನ ಮಾತಾಡು. ಸುವಾರ್ತೆ ಒಬ್ಬ ಮನುಷ್ಯನ ಪರಿಶುದ್ಧವಾಗಿ ಚೇಂಜ್ ಮಾಡುತ್ತೆ. ಸೊ ವಾಟ್ ಚೇಂಜಸ್ ಎ ಪರ್ಸನ್? ಗಾಸ್ಪಲ್ ಚೇಂಜಸ್ ಎ ಪರ್ಸನ್. ಸೊ ಯಾವುದೊಬ್ಬ ಮನುಷ್ಯನ ಬದಲಾಯಿಸೋದು ಗೊತ್ತಾ? ಸುವಾರ್ತೆನೆ. ಸೊ ಸುವಾರ್ತೆನ ಮಾತಾಡ್ತಾ ದೇವ್ರ ಬಗ್ಗೆ ಮಾತಾಡ್ತಾ ಆಟೋಮೆಟಿಕ್ಲಿ ಇಸ್ ಕ್ಯಾರೆಕ್ಟರ್ಸ್ ಚೇಂಜ್. ನೋಡಿ, ಅವನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಇಸ್ ಕ್ಯಾರೆಕ್ಟರ್ ವಿಲ್ ಚೇಂಜ್, ಇಸ್ ಥಿಂಕಿಂಗ್ ವಿಲ್ ಚೇಂಜ್, ಎಲ್ಲ ಅವನ ಯೋಚನೆ ಚೇಂಜ್ ಆಗುತ್ತೆ. ನೋಡಿ, ಸಂಪೂರ್ಣವಾಗಿ ದೇವ್ರನ್ನೇ ಕೊಂಡಾಡ್ತಾ ಇರ್ತಾನೆ. ಅವ್ನು ಕೊಂಡಾಡೋಕ್ಕೆ ಟೈಮೇ ಇರಲ್ಲ. ನೋಡಿ, ದೇವರೆಷ್ಟು ಒಳ್ಳೆಯವರು, ದೇವರು ಅಂತ ಕುಂತ್ಕೊಂಡೇ ಇರ್ತಾನೆ. ಅವನು ಕೊಂಡಾಡ್ಕೊಳ್ಳೋಕ್ಕೋ ಅಥವಾ ಅವ್ನು ಜಾಲಿ ಮಾಡೋಕ್ಕೋ ಟೈಮೇ ಇರಲ್ಲ. ಯಾಕುತ್ತಾ? ದೇವರೆಷ್ಟು ಒಳ್ಳೆಯವರು ಅನ್ನೋ ಥಿಂಕಿಂಗಲ್ಲಿ ಅವನು ಹೊರಟೋಗ್ತಾನೆ. ಇವಾಗ ಒಬ್ರು ತಪ್ಪು ಮಾಡಬೇಕು, ಏನೋ ತೀಟೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಕೈಗೆ ಫೋನ್ ಕೊಟ್ಬಿಡಿ. ಇವಾಗ ಮಕ್ಕಳು ನೋಡಿ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ, ಅವ್ರ ಕೈಗೆ ಫೋನ್ ಕೊಟ್ಬಿಡಿ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅದೊಂದು ಫೋನ್ ಇದ್ಬಿಟ್ರೆ ಸಾಕು. ಈಗ 1 ವರ್ಷ 1.5 ವರ್ಷ ಇಲ್ಲ ಮಕ್ಕಳಿಗೆ, ಈಗಲೇ ಸ್ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹಿಂಗೆ ತಿರ್ಸ್ತಾರೆ. ಅದನ್ನು ಕೊಟ್ಬಿಡಿ, ಅವ್ರಿಗೆ ಊಟ ಬೇಡ, ಅವ್ರು ಅಳಲ್ಲ. ಇವ್ರ ಕೈಗೆ ಫೋನ್ ಕೊಟ್ಬಿಟ್ರೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡ್ಬೋದು. ಅದೇ ರೀತಿಯೇ ತುಂಬ ಹಠ ಮಾಡ್ತಾನೆ, ತುಂಬ ಗಲಾಟೆ ಮಾಡ್ತಾನೆ. ಅವನು ಗಾಸ್ಪಲ್ ಅವ್ನು ಕೊಟ್ಬಿಡಿ, ಅವನು ಅದನ್ನೇ ಸ್ಕ್ರಾಲ್ ಮಾಡಿಕೊಂಡು ಅವನೇನು ಮಾಡಬೇಕೋ ಅದನ್ನು ಮಾಡೋದನ್ನು ಬಿಟ್ಟುಬಿಟ್ಟು ಅವನು ಅದರಲ್ಲೇ ಇಂಟ್ರೆಸ್ಟಾಗಿ ಹೊರಟೋಗ್ತಾನೆ. ಇವತ್ತು ನಮ್ಮ ಪ್ರಸಂಗ, ನಮ್ಮ ಸುವಾರ್ತೆ ದೇವರು ಇಂಥವ್ರ ಅಂತ ಅವನು ವರ್ಣಿಸ್ಕೊಂಡು ಅವನು ಅದನ್ನು ಯೋಚನೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಹೊರಟೋಗುತ್ತೆ. ಕೀರ್ತನೆಗಳು ಬರೆದ ಪುಸ್ತಕ 52ನೇ ಅಧ್ಯಾಯ 7-8. Psalms 52 verse 7-8. 7-8 ಈ 2 ವಾಕ್ಯದಲ್ಲಿ 2 ಗ್ರೂಪ್ ಇದ್ದಾರೆ. 2 ವಾಕ್ಯದಲ್ಲಿ 2 ಗುಂಪಿದೆ. ಒಂದು ಗುಂಪು ಏನು ಗೊತ್ತಾ? ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು. ಸೊ ಐಶ್ವರ್ಯದಲ್ಲಿ ಭರವಸವಿಡೋ ಒಂದು ಗುಂಪು ಅಂದರೆ ನಾನೇ ಕೆಲಸ ಮಾಡಬೇಕು, ನಾನೇ ಮುಂದೆ ಹೋಗಬೇಕು, ನಾನೇ ಮೇಲಕ್ಕೆ ಬರಬೇಕು ಅಂತ ಪ್ರಯಾಸ ಪಡೋ ಒಂದು ಗುಂಪಿದೆ. 2ನೇ ಗುಂಪು ಏನು ಗೊತ್ತಾ? 8ನೇ ವಾಕ್ಯ, ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಸೊ ಒಂದು ಗ್ರೂಪು ಅವ್ರ ಬಲದ ಮೇಲೆ, ವೆಲ್ತ್ ಮೇಲೆ, ಫೈನಾನ್ಸ್ ಮೇಲೆ ನಂಬಿಕೆ ಇಡುತ್ತೆ. ಒಂದು ಗ್ರೂಪು ದೇವ್ರ ಮೇಲೆ ನಂಬಿಕೆ ಇಡುತ್ತೆ. ಸೊ ನೀವು ಯಾವ ಗ್ರೂಪಲ್ಲಿದ್ದೀರಾ? ಮೈ ವೆಲ್ತ್, ಕೆಲಸ, ನಾನು ಬಲ. 2ನೇದು, ಆತನನ್ನೇ ನಂಬಿಕೊಂಡಿದ್ದೇನೆ. ಆಮೇಲೆ ಏನೋ ಗೊತ್ತಿಲ್ಲ, ನನ್ನ ಪರಿಸ್ಥಿತಿಗಳನ್ನೆಲ್ಲ ಆತನೇ ಚೇಂಜ್ ಮಾಡ್ತಾನೆ. ನನಗೆ ಹೆಂಗೆ ಮುಂದೆ ಹೋಗೋದು ಗೊತ್ತಿಲ್ಲ, ನನಗೇನೋ ಕಾಣಿಸ್ತಾ ಇಲ್ಲ, ನನ್ನ ಲೈಫ್ ಏನು ಅಂತಲೇ ಗೊತ್ತಿಲ್ಲ. ಬಟ್ ಟೋಟಲಿ ಐ ಆಮ್ ಡಿಪೆಂಡಿಂಗ್ ಆನ್ ಗಾಡ್ ಆ್ಯಂಡ್ ಟ್ರಸ್ಟಿಂಗ್ ಗಾಡ್. ದೇವರೆಲ್ಲನ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆಯಲ್ಲೇ ಕುಂತಿದ್ದೀನಿ. ನಾನೇನು ಹೇಳ್ತೀನಿ ಅಂದರೆ, ನೀನು ಸೊಗಸಾದ ಎಣ್ಣೆ ಮರದಂತಿರುವೆ. ಓ ಮೈ ಗಾಡ್. ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ, ಆಗುತ್ತಾ? ನಿನ್ನ ನಂಬಿಕೆ ದೇವ್ರ ಮೇಲೆ. ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ರೆ ಫೇಶಿಯಲ್ ಎಲ್ಲ ಮಾಡ್ತಾರೆ, ಬ್ಲೀಚಿಂಗು, ಫೇಶಿಯಲ್ ಎಲ್ಲ. ಹೆಂಗೆ ಗೊತ್ತಾ? ಲೈಟೆಲ್ಲ ಆರಿಸ್ಬಿಟ್ಟಿರ್ತಾರೆ, ಎಲ್ಲ ಕ್ರೀಮ್ ಹಾಕ್ಬಿಟ್ಟು 2 ಸೌತೆಕಾಯಿ ಪೀಸ್ನ ಕಣ್ಣ ಮೇಲೆ ಇಟ್ಬಿಡ್ತಾರೆ. 2 ಸೌತೆಕಾಯಿ ಪೀಸನ್ನ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅವರು ಹೋಗ್ಬಿಟ್ಟು ಟೀ ಕುಡ್ಕೊಂಡು ಆರಾಮಿಗೆ ಆಚೆ ಮಾತಾಡ್ತಾ ಇರ್ತಾರೆ. ನಮಗಿಲ್ಲಿ ಬರ್ತಾರೆ, ಇವಾಗ ಬರ್ತಾರೆ, ಅವಾಗ ಬರ್ತಾರೆ, ಇನ್ನೂ ಸ್ವಲ್ಪ ಹೊತ್ತು ಬರ್ತಾರಾ ಇಲ್ವಾ, ಏನಿದೆ ಆಚೆ ಏನು ಕಾಣಿಸ್ತಾ ಇಲ್ಲ. ಎಲ್ಲ ಏನಿದೆ ಕಣ್ಣು ಮುಂದೆ? 2 ಕುಕ್ಕುಂಬರು,
ಕಣ್ಣು ಮೇಲೆ ಇಟ್ಟಿರ್ತಾರೆ. ಇವ್ರಿಗೊಂದೇ ಒಂದು ನಂಬಿಕೆ ಏನು ಗೊತ್ತಾ, ಆ ಪೇಂಟ್ ಎಲ್ಲ ಒರೆಸೋಷ್ಟಕ್ಕೆ ನಾನು ಬೆಳ್ಳಗೆ ಆಗ್ಬಿಟ್ಟಿರ್ತೀನಿ, ನಾನು ಬ್ಯೂಟಿಫುಲ್ಲಾಗಿ ಆಗ್ಬಿಟ್ಟಿರ್ತೀನಿ, ನಾನು ಕೆಂಪಗೆ ಆಗ್ಬಿಟ್ಟಿರ್ತೀನಿ, ನಾನು ಸುಂದರವಾಗಿ ಆಗ್ಬಿಟ್ಟಿರ್ತೀನಿ. ನೋಡಿ ಅಲ್ಲಿ ಏನು ನಡೀತೈತೆ ಗೊತ್ತಿಲ್ಲ, ಸೌತೆಕಾಯಿ ಇಟ್ಬಿಟ್ಟು ಹೋದವಳು ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ, ಏನಾದರೂ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಇವ್ರಿಗೆ ಒಂದೇ ಒಂದು ನಂಬಿಕೆ ಏನು ಗೊತ್ತಾ, ನನ್ನ ಮೇಲೆ ಏನೋ ಒಂದು ಹಚ್ಚಿದ್ದಾರೆ, ಇವತ್ತಿಲ್ಲ ಎಲ್ಲ ತೊಳೆದ ಮೇಲೆ ನಾನು ಬೆಳ್ಳಿಗೆ ಆಗೇ ಆಗ್ತೀನಿ. ಅದೇ ರೀತಿಯೇ ನಾವು ಏನು ಹಚ್ಚಿದಾರೋ ಗೊತ್ತಿಲ್ಲ ಫಿಲಿಪ್ ಅಷ್ಟು, ಆದರೆ ನಂಬ್ಕೊಂಡು ಕುಂತಿದ್ದೀನಿ. ನಾನು ಆಚೆ ಹೋಗಿದ ತಕ್ಷಣ ನನ್ನ ಲೈಫ್ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಆಗುತ್ತೆ. ಓ ಮೈ ಗಾಡ್. ಹೆಂಗೋ ಏನೋ ಗೊತ್ತಿಲ್ಲ, ಕಣ್ಣು ಮುಚ್ಚಿಸಿ ಕುಂಡ್ರಿಸವ್ರೆ. ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ. ನಿನ್ನನ್ನು ಸುಂದರವಾಗಿ ಮಾಡೋದು, ನಿನ್ನ ಲೈಫನ್ನು ಬ್ಯೂಟಿಫುಲ್ಲಾಗಿ ಮಾಡೋದು ಗಾಡ್, ದೇವ್ರು ಮಾಡ್ತಾರೆ. ನೀನು ಒಂದು ಬ್ಯೂಟಿಷನ್ನ ನಂಬ್ಕೊಂಡು ಅಷ್ಟು ನಂಬಿಕೆಯಲ್ಲಿ ನೀನು ಮಲಗಿದೆಯಲ್ಲ, ಪಾಸ್ಟರ್ ಫಿಲಿಪ್ ಬಾಬುನ ನಂಬ್ಕೊಂಡು ನೀನು ಅಷ್ಟು ಸುಂದರವಾಗಿ ಆರಾಮಾಗಿ ಇವತ್ತು ಮಲ್ಕೋ. ದೇವರು ಎಲ್ಲನ ಸುಂದರವಾಗಿ ಸೂಪರಾಗಿ ಮಾಡ್ತಾರೆ. ಕೆಲವ್ರಿಗೆ ನೋಡಿ ಪ್ರೇಯರ್ ಮಾಡಿ ಮಾಡಿನೂ ಬೋರ್ ಹೊಡೆದ್ಬಿಡ್ತು. ಇದೇ ನಿಜ ನೋಡಿ. ಮೊನ್ನೆ ಮಾಡಿದ ಪ್ರೇಯರು, ಹೋದ ವಾರದ್ದು ಮಾಡಿದ ಪ್ರೇಯರ್ ಥರ ಇವತ್ತಿಲ್ಲ. ಸುಮ್ಮನೆ ಏನೋ ಪ್ರೇಯರಲ್ಲಿ ಮಾಡಲೇಬೇಕಲ್ಲ ಅಂತ ಏನು ಮಾಡ್ತಾಯಿದ್ದೀವಿ, ಏನೋ ಮಾಡಬೇಕಲ್ಲ, ಸೋತ್ರ 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 ಸೋತ್ರ. ನಿಜವಾಗ್ಲೂ ಪ್ರೇಯರು ನಮಗೆ ಬೇಜಾರು. ಇವಾಗ ಹೆಂಗಾಗ್ಬಿಟ್ಟಿದೆ ನಮ್ಮ ಪ್ರೇಯರು, ನಿಜವಾಗ್ಲೂ ಬೇಜಾರು. ಯಾಕೆ ಗೊತ್ತಾ, ಹೆಂಗಂಗೆಲ್ಲ ಮಾಡಬೇಕು ಹಂಗಂಗೆಲ್ಲ ಮಾಡಿ ಆಯಿತು, ಹೆಂಗಂಗೆಲ್ಲ ಮೊಣಕಾಲು ಹಾಕಬೇಕು ಹಂಗಂಗೆಲ್ಲ ಹಾಕಿ ಆಯಿತು. ಬೇರೆ ಚರ್ಮ ಮಾತ್ರ ಬಂತೆ ಹೊರ್ತು ಕಾಸು ಮಾತ್ರ ಬಂದಿಲ್ಲ. ಇನ್ನು ಮೇಲಿರೋ ಚರ್ಮ ಬಂದಿದೆ, ಆದರೆ ಏನು ಬಂದಿಲ್ಲ, ಕಾಸು ಬಂದಿಲ್ಲ. ಪಾಸ್ಟ್ ಹೇಳಿದ್ರು ಹಿಂಗೆ ಮಾಡು ಅಂತ, ಹಂಗೆ ಮಾಡಿ ಆಯಿತು, ಹಿಂಗೆ ಮಾಡು ಅಂತ ಹಂಗೆ ಮಾಡಿ ಆಯಿತು. ಎಂಜಿಲ್ ನುಂಗಬೇಡ ಅಂದರು, ನುಂಗಿಲ್ಲ. ಊಟ ಮಾಡಬೇಡ ಅಂದರು, ಊಟ ಮಾಡಿಲ್ಲ. ಯಾವ್ಯಾವ ಸ್ಟೈಲಲ್ಲೆಲ್ಲ ಮಾಡಬೇಕು ಎಲ್ಲ ಸ್ಟೈಲು ಮಾಡಿ ಆಯಿತು, ಆದರೆ ಯಾವುದೂ ಇನ್ನೂ ಬಂದಿದ್ದಿಲ್ಲ. ಸೊ ಇವಾಗ ನಮಗೆ ಪ್ರೇಯರೇ ಏನಾಗ್ಬಿಟ್ಟಿದೆ ಅಂದರೆ ಬೇಜಾರಾಗ್ಬಿಟ್ಟಿದೆ. ಇವಾಗ ಪ್ರೇಯರ್ ಮಾಡೋಕ್ಕೆ ಹೋದರೆ ಪ್ರೇಯರಲ್ಲಿ ನಿದ್ದೆ ಬರ್ತಾಯಿದೆ. ಇವಾಗ ಪ್ರೇಯರು ಅಂತ ಹೋದ್ರೇ ಯಾಕೆ ಗೊತ್ತಾ, ಏನೇನು ಆ ಉತ್ಸಾಹ ಅನ್ನೋದೇ ಝೀಲೆಲ್ಲ ಹೊರಟೋಯ್ತು. ಯಾಕೆ ಗೊತ್ತಾ, ನಿನ್ನೆ ಇದ್ದಿದ್ದು ಇವತ್ತಿಲ್ಲ. ಏನು ಮಾಡೋದು, ರಿಸಲ್ಟ್ಸ್ ಇಲ್ಲ. ವಾಟ್ ಟು ಡೂ. ಇವತ್ತು ಎಷ್ಟೋ ಜನಕ್ಕೆ ಪ್ರಾಫಸಿಯಾಗಿ ಮಾತಾಡ್ತಾ ಇದ್ದೀನಿ ನಾನು. ಇವತ್ತೆಲ್ಲ ಸರಿ ಹೋಗುತ್ತೋ, ಪ್ರೇಯರ್ ಮಾಡಿ ಸರಿ ಹೋಗುತ್ತೇನೋ, ಪ್ರೇಯರ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಕೈಲಿ ಕುಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆದ್ರೂ ದೇವ್ರು ಹೇಳಿದ್ರಲ್ಲ, ನಂಬಿಕೆಯಲ್ಲಿ ಸುಮ್ಮನೆ ಪ್ರೇಯರ್ ಮಾಡೋಕ್ಕಾಗಿಲ್ಲ ಅಂದರು, ಅಟ್ಲೀಸ್ಟ್ ಜಸ್ಟ್ ಸಿಟ್ಟಿಂಗ್ ಇನ್ ದ ಪ್ರೇಯರ್. ಎಲ್ಲ ನಂಬಿಕೆ ಹೋಯ್ತು, ಬಸ್ ಜಸ್ಟ್ ಸಿಟ್ಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾನೇನು ಹೇಳ್ತೀನಿ ಗೊತ್ತಾ, ನೀನು ಏನು ಮಾಡಬೇಡ, ದೇವ್ರು ನಂಬ್ಕೊಂಡು ಕುಂತಿದ್ಯಲ್ವಾ, ಬದಲಾವಣೆಗಳು ಆಗೇ ಆಗುತ್ತೆ, ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ಏನು ಪಾಸ್ಟರ್ ಸುಮ್ಮನೆ ದೇವ್ರನ್ನೇ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ, ಏನಾದರೂ ಅದ್ಭುತ ಆಗುತ್ತಾ? ಬನ್ನಿ ಇದೊಂದು ಓದ್ಬಿಡೋಣ. ಆದಿಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 10ರಿಂದ ಹಾಕಮ್ಮ. 13ನೇ ವಾಕ್ಯ. ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುವೆನು. ದೇವ್ರೇನು ಹೇಳಿದ್ರು, ನೀನು ಮಲ್ಕೊಂಡಿರೋ ಈ ಜಾಗನ ನೀನು ಕೊಡ್ತೀನಿ. ಸೊ ದೇವ್ರು ಹೇಳಿದ್ರು ಈ ಲ್ಯಾಂಡ್ ನಿಂದೆ ಅಂತ. ಯಾವಾಗ ಲ್ಯಾಂಡ್ ಬಂತು ಯಾಕೋಬನಿಗೆ? ಮಲಗಿರ್ಬೇಕಾರೆ. ನಾನೇನು ಯಾಕೋಬನ ಮೊಣಕಾಲಲ್ಲಿ ಪ್ರೇಯರಲ್ಲಿ ನಿಂತಿರಲಿಲ್ಲ, ಫಾಸ್ಟಿಂಗ್ ಇರಲಿಲ್ಲ, ಅವ್ನು ಕೈ ಎತ್ಕೊಂಡು ಪ್ರೇಯರ್ ಮಾಡ್ತಾ ಇರಲಿಲ್ಲ, ಸ್ತೋತ್ರ ಹೇಳ್ತಲ್ಲ, ವಾಗ್ದಾನ ಇಟ್ಕೊಂಡು ಪ್ರೇಯರ್ ಮಾಡಲಿಲ್ಲ, ಬೆಳಿಗ್ಗೆ ಎದ್ದೊಳ್ಳಿಲ್ಲ, ಏನೂ ಮಾಡಲಿಲ್ಲ, ಮಲ್ಕೊಂಡಿದ್ದ. ದೇವ್ರು ಆಶ್ವಾಸಿಸ್ಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ನಿನ್ನನ್ನು ಆಶ್ವಾಸಿಸ್ಬೇಕು ಅಂದರೆ ನೀನು ಮಲಗಿದಾಗಲೂ ದೇವ್ರು ನಿನ್ನನ್ನು ಆಶ್ವಾಸಿಸ್ಬಿಡ್ತಾರೆ. ಓ ಬಾಯ್ ಗಾಡ್. ಸೊ ನೀನು ಮಲಗಿ ಎದ್ದೊಳಷ್ಟಲ್ಲೇ ಕೆಲಸಗಳು ನಡೆಯೋದು. ನೋಡಿ, ಯಾವಾಗಲೂ ಮಲಗೋದ್ರಲ್ಲಿ ಒಂದು ಆಶೀರ್ವಾದ ಇದೆ. ಆದಮ್ಮನಿಗೆ ಒಂದು ಹೆಲ್ಪರ್ ಬೇಕಾಗಿತ್ತು, ಇವಾಗ ಅವನ ಜೊತೆ ಸಹಕಾರಿಯಾಗಿ ಒಬ್ಬರು ಬೇಕಾಗಿತ್ತು. ದೇವರು ಏನು ಹೇಳಿದ್ರು ಗೊತ್ತಾ, ಆದಮ್ಮನೇ ನೀನು ತುಂಬ ಟೆನ್ಷನ್ ಮಾಡ್ಕೊಬೇಡ, ಏನು ಮಾಡೋ ಮಲ್ಕೋ ಅಂದರು. ಅವ್ನು ಮಲ್ಗೆ ಎದ್ದೊಳಷ್ಟಕ್ಕೆ ರೆಡಿ ಮಾಡಿಬಿಟ್ರು. ನಾನೇನು ಹೇಳ್ತೀನಿ, ನೀನು ಮಲ್ಗೆ ಎದ್ದೊಳಷ್ಟಲ್ಲಿ ನಿನಗೊಂದು ರೆಡಿ ಮಾಡಿ ಇಟ್ಟಿರ್ತಾರೆ ಅನ್ನೋದೇ ಸುವಾರ್ತೆ. ಯಾವ ಗೊತ್ತಾ, ನಮ್ಮದೇ. ಪಾಸ್ಟರ್ ಇವತ್ತೆಲ್ಲರೂ ಪ್ರಶ್ನೆ ಗೊತ್ತಾ, ಪಾಸ್ಟರ್ ಈ ಪ್ರಸಂಗ ಕೇಳಿದರೆ ಯಾರು ಪ್ರೇಯರ್ ಮಾಡಲ್ಲ, ನಿಮ್ಮ ಪ್ರಸಂಗ ಕೇಳಿ ಎಲ್ಲರೂ ಮಲಗಿರ್ತಾರೆ ಅಂತ ಹೇಳ್ತಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ನಾನು ಮಾಡಿರೋ ಪ್ರಸಂಗ ನೀನು ಮಲ್ಕೊಂಡೇ ಯೋಚನೆ ಮಾಡೋ ಥರ ಇರುತ್ತೆ ಹೊರ್ತು ನೀನು ಮರ್ತೋಗೋ ಥರ ಈ ಪ್ರಸಂಗ ಇರಲ್ಲ. ಫಿಲಿಪ್ ಪಾಸ್ಟರ್ ಮಾಡೋ ಪ್ರಸಂಗ ನೀನು ಮಲಗಿದ್ರು ನಾನು ಮಾತಾಡೋದು ನೀನು ಕೇಳಿಸ್ತಾ ಇರ್ತೈತೆ.
ನೀನು ಮಲಗಿದ್ರು ನಂಬಿಕೆಯಲ್ಲೇ ಮಲಗಿರ್ತೀಯ. ಓ ದೇವರು ಪಾಸ್ಟ್ ಹೇಳಿದ್ರಲ್ವ, ಮಲ್ಕೊಂಡಾಗಲೂ ಅದ್ಭುತ ನಡೆಯುತ್ತೆ ಅಂತ. ನಾನು ಮಲಗ್ತೀನಿ, ದೇವರು ಅದ್ಭುತ ಮಾಡ್ತಾರೆ ಅಂತ. ನೀನು ಮಲಗುವಾಗಲೂ ಆ ನಂಬಿಕೆ ಇರುತ್ತೆ. ಅಂದರೆ ಇದರಲ್ಲಿ ಏನು ಅರ್ಥ ಗೊತ್ತಾ? ನೀನು ಯಾವುದ್ರ ಬಗ್ಗೆ ಚಿಂತೆ ಮಾಡುವ, ರೆಸ್ಟ್. ನೋಡಿ, ಮಲ್ಕೋ ಅಂದಿದ ತಕ್ಷಣ ನಮಗೇನು ಅನಿಸುತ್ತೆ ಗೊತ್ತಾ? ಪಾಸ್ಟರ್, ಇವಾಗ ನಾನು ಒಂದು 7 ಅವರ್ 8 ಅವರ್ ಮಲಗ್ತಾ ಇದ್ದೀನಿ. ಇವಾಗ ನಿಮ್ಮ ಪ್ರಸಂಗ ಕೇಳಿ ಒಂದು 10 ಅವರ್ ಮಲಗದ? ನಾನೇನು ಹೇಳ್ತೀನಿ ಗೊತ್ತಾ? 5 ಅವರ 6 ಅವರ 8 ಅವರ ನಾನು ಈ ಮಲಗೋದು ಹೇಳ್ತಾ ಇರಲಿಲ್ಲ. ಮಲಗೋದಂದ್ರೆ ಏನು ಗೊತ್ತಾ? ಫರ್ಗೆಟ್ಟಿಂಗ್ ಎವ್ರಿಥಿಂಗ್. ಮಲಗೋದಂದ್ರೆ ಏನು ಗೊತ್ತಾ? ಇಟ್ಸ್ ಆಲ್ ಅಬೌಟ್ ರೆಸ್ಟ್. ಯು ಡೋಂಟ್ ನೋ ವಾಟ್ ಈಸ್ ಯುವರ್ ಫ್ಯೂಚರ್. ನಿನಗೆ ನಾಳೆ ಭವಿಷ್ಯ ಹೆಂಗೆ ಹೋಗುತ್ತೆ ನಿನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳ ಜೀವನ ಹೆಂಗೆ ಗೊತ್ತಿಲ್ಲ. ಬಿಸ್ನೆಸ್ಸಲ್ಲಿ ಮೇಲೆ ಬರ್ತೀರಾ ಗೊತ್ತಿಲ್ಲ. ನಾಳೆ ಫ್ಯೂಚರ್ ಏನು ಗೊತ್ತಿಲ್ಲ. ನಾಳೆ ಗಾಡಿ ತೊಗೊಳ್ತೀವ ಗೊತ್ತಿಲ್ಲ. ನಾಳೆ ಮನೆ ತೊಗೊಳ್ತೀವ ಗೊತ್ತಿಲ್ಲ. ಮತ್ತು ಯಾಕೆ ಟೆನ್ಷನು? ಮಲ್ಕೋ ಅಂದರೆ ಏನು ಗೊತ್ತಾ? ಆರಾಮಾಗಿರೋ. ಗಾಡ್ ಈಸ್ ವರ್ಕಿಂಗ್ ಬಿಹೈಂಡ್ ಯು. ದೇವರು ನಿನ್ನ ಹಿಂದೆ ಕೆಲಸ ಮಾಡ್ತಾಯಿದ್ದಾರೆ. ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಬಿತ್ತಬೇಕು ಅನ್ನೋರು ಅಲ್ಲ, ಬಿತ್ತಲೇಬೇಕು, ಅದೇ ಆಶೀರ್ವಾದ. ಏನು ಪಾಸ್ಟರ್ ಇಷ್ಟು ದಿವಸ ಹಿಂಗೆ ಹೇಳಿದ್ರೆ ಇವಾಗ ಸಡನ್ನಾಗಿ ಹಿಂಗೆ ಹೇಳ್ಬಿಟ್ರೆ? ಫೇತ್, ನಂಬಿಕೆ ಅನ್ನೋದು ಒಬ್ರು ಕಲಿಸ್ಕೊಡ್ಬೇಕು. ವರಗಳು ಒಬ್ರು ಕಲಿಸ್ಕೊಡ್ಬೇಕು. ಹೋಲಿ ಸ್ಪಿರಿಟ್ ಒಬ್ರು ಕಲಿಸ್ಕೊಡ್ಬೇಕು. ದೇವ್ರು ಯಾರು ಒಬ್ರು ಕಲಿಸ್ಕೊಡ್ಬೇಕು. ಗ್ರೇಸ್ ಒಬ್ರು ಕಲಿಸ್ಕೊಡ್ಬೇಕು. ಅದೇ ರೀತಿಯೇ ಗಿವಿಂಗ್ ಅನ್ನೋದು ಒಬ್ರು ಕಲಿಸ್ಕೊಡ್ಬೇಕು. ಸೊ ಗಿವಿಂಗ್ ಅನ್ನೋದು ಭಾಳ ಭಾಳ ಮುಖ್ಯ. ನಾನು ಕೇಳಿದಂಥ ಪ್ರಸಂಗ ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡಬೇಕು. ನೀವು ಕೊಟ್ಟಿಲ್ಲ ನಾನು ಕೆಲಸ ಮಾಡಲ್ಲ ನಾನು ಹೇಳ್ತಾ ಇಲ್ಲ. ಕೊಡೋದು ಏನು ತೋರಿಸುತ್ತೆ ಗೊತ್ತಾ? ಹೌದು ಪಾಸ್ಟರ್ ನೀವು ಹೇಳಿದ್ದು ನಾನು ನಂಬ್ತೀನಿ ಅನ್ನೋ ಗುರುತೆ ಗಿವಿಂಗ್. ಸೊ ಇವತ್ತು ನಾನು ಎಲ್ಲ ಟೀಚಿಂಗು ಹೆಂಗೆ ಹೇಳ್ಕೊಡ್ತೀನೋ ಅದೇ ರೀತಿಯೇ ನಮ್ಮ ಚರ್ಚ್ಗೂ ಆನ್ಲೈನ್ಗೂ ನಾನು ಕೊಡೋದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಸೊ ಕೊಡೋದ್ರಲ್ಲೇ ಎಲ್ಲ ಆಶೀರ್ವಾದ ಅಡಗಿರೋದು. ಸೊ ನೀವು ನಂಬಿಕೆಯಲ್ಲಿ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಸೊ ಈ ಸಂದೇಶ ಅನೇಕರ ಲೈಫನ್ನು ಬದಲಾವಣೆ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು.